ವಿಶ್ವಾಸ್. ಹಾಯ್ ಮ್ಯಾಮ್. ಹೇಗಿದ್ದೀರಾ? ಸೂಪರ್. ಹ್ಯಾಪಿ ಸಂಕ್ರಾಂತಿ. ಥ್ಯಾಂಕ್ ಯು. ಸೇಮ್ ಟು ಯು. ತುಂಬಾ ಚೆನ್ನಾಗಿ ರೆಡಿ ಆಗಿದ್ದೀರಾ. ಯಾರು ಹೇಳಿರ್ಲಿಲ್ಲ ಈ ಬಗ್ಗೆ. ಯಾರು ಚೆನ್ನಾಗಿ ಕಾಣಿಸ್ತೀನಿ ಅಂತ ಹೇಳಿಲ್ಲ. ಕ್ಯಾಮ್ರಾ ಮುಂದೆ ಡೌ ಮಾಡಿದ್ರೆ ಇಲ್ಲ. ಕ್ಯಾಮ್ರಾ ಮುಂದೆ ಡೌ ಮಾಡಿದ್ರೆ ಆಮೇಲೆ ಕೆಲಸ ಸಿಗಲ್ಲ ಹೇಳಿದ್ದೀನಿ. ನಾನು ಹೇಳಿದೆ ಸಿನಿಮಾದಲ್ಲಿ ಡೌ ಮಾಡಿದೀವಿ. ಇಲ್ಲೆಲ್ಲ ಹೇಳಿಲ್ಲ ಅಂದ್ರೆ ಫೀಮೇಲ್ ಯಾರು ಹೇಳಿರ್ಲಿಲ್ಲ. ಫಿಲ್ಮಲ್ಲಿ ಯಾರು ಇಲ್ಲ. ಓಕೆ ವಿಶ್ವಾಸ್ ಅವರೇ, ಜಸ್ಟ್ ಪಾಸ್ ಸಿನಿಮಾದಲ್ಲಿ 100% ನಿಮ್ಗೆ ನೋಡೋಕೆ ನಾನು ಹೇಳ್ತೀನಿ, ನೀವು ನಮ್ಮನ್ನ ಕಾಮಿಡಿ ಮೂಲಕ ರಂಜಿಸ್ತೀರಾ ಅಂತ ಅನ್ಸುತ್ತೆ. ಸೊ ನಿಮ್ಮ ಪಾತ್ರ ಹೇಗಿರುತ್ತೆ ಆ್ಯಂಡ್ ನಿಮ್ಮ ಜರ್ನಿಯ ಬಗ್ಗೆ ಹೇಳೋದಾದ್ರೆ? ನಾನು ಜಸ್ಟ್ ಪಾಸ್ ನನ್ನನ್ನು ಕರ್ಕೊಂಬಂದಿದ್ದು ನಿಖಿಲ್. ನಮ್ಮ ಸಿನಿಮಾದ ಇನ್ನೊಂದು ಕ್ಯಾರೆಕ್ಟರ್ ಮಾಡಿದ್ದಾನೆ, ಅವನು ಕಾಮಿಡಿಯನ್ನೇ. ಅವ್ನು ನನಗೆ ಸರ್ ಈ ಥರ ಒಂದು ಸಿನಿಮಾ ಇದೆ ಬಾರೋ ಮಾಡೋಣ ಅಂತ ಸರ್ ಹತ್ರ ಬಂದ್ವಿ, ಮಾತಾಡಿದ್ವಿ, ಚೆನ್ನಾಗಿತ್ತು. ಕ್ಯಾರೆಕ್ಟರ್ ಹೇಳಿದ್ರು, ನನಗೆ ಮಜಾ ಬರ್ತಾ ಬಂತು. ಸೊ ಮಾಡೋಣ ಸರ್ ಅಂದ್ವಿ. ರಿಹರ್ಸಲ್ಸ್ ಚೆನ್ನಾಗಿ ಮಾಡಿಸಿದ್ರು, ಸಕ್ಕದಾಗಿ ಮಾಡಿಸಿದ್ರು. ಸೇನ್ ಕ್ಯಾರೆಕ್ಟ್ರು ನೇಮ್ ಬಂದು ಗ್ರಂಥನಾಥ ಅಂತ. ಸೂಪರ್. ನನ್ನ ಮೈನ್ ಎಲ್ಲರೂ ಗ್ರಂಥ ಅಂತಲೇ ಕರೀದು. ಗ್ರಂಥ ಅಂದರೆ ಏನು ಅಂತ ನಿಮಗೆ ಟೀಸರಲ್ಲೂ ಗೊತ್ತಾಗಿರುತ್ತೆ, ಬಟ್ ಗೊತ್ತಾಗಿರಲ್ಲ ಅಷ್ಟು ಈಸಿಯಾಗಿ. ಬಟ್ ಅದು ತುಂಬ ಒಳ್ಳೆ ನಾಟಿ ಕಾಮಿಡಿ ಕ್ಯಾರೆಕ್ಟರ್, ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ನನ್ನ ಕ್ಯಾರೆಕ್ಟ್ರನ್ನ ತುಂಬ ಲೆಂತ್ ಇದೆ. ಇವ್ರು ಗುರ್ಸೋದು, ಇವ್ರಿಂದ ಅವನು ಗುರ್ಸೋದು, ನಮ್ಮದು ನಾಟಿನೆಸ್ ನಾವೇ ಆಟ ಆಡ್ಕೊಳ್ಳೋದು, ಫೀಮೇಲ್ಸ್ಗೆ ರೇಗ್ಸೋದು. ಇಲ್ಲಿ ಅರ್ಪಿತಾ ಅಂತ ಕೂತಿದ್ರು ನನ್ನ ಸ್ಪಾಟ್. ಅರ್ಪಿತಾ ನಾನು ಒಂದು ಪೇರು ನಾವು ಸಕ್ಕದಾಗಿ ಬಂದಿದೆ. ಒಳ್ಳೆ ಕಾಮಿಡಿ ಇದೆ, ತುಂಬ ಚೆನ್ನಾಗಿ ನೋಡ್ಕೊಂಡಿದೆ. ರಂಗಾಯಣ ಸರ್, ಸಾಧು ಸರ್ ಜೊತೆ ನಾನು ಫಸ್ಟ್ ಸಿನಿಮಾದಲ್ಲೇ ವರ್ಕ್ ಮಾಡಿದ್ದೆ. ಅವ್ರು ನನ್ನ ಮರ್ತೋಗಿದ್ದಾರೆ, ದೊಡ್ಡವರಲ್ವ ಅನ್ಕೊಂಡಿದ್ದೆ. ಬಂದ ತಕ್ಷಣ ಲೇಟ್ ಬಾ ಏನೋ ಅಂದರು, ಮಜಾ ಇತ್ತು. ನಾವೆಲ್ಲ ಸಕ್ಕದಾಗಿ ಎಂಜಾಯ್ ಮಾಡಿದ್ವಿ. ನನ್ನ ಕ್ಯಾರೆಕ್ಟ್ರು ಜನಕ್ಕೆ ನೋಡಿದಾಗ ನೋಡಬೇಕು ಅಂತ ಅನಿಸ್ತಾನೆ ಇರುತ್ತೆ. ಅಷ್ಟು ಚೆನ್ನಾಗಿ ಬಂದಿದೆ. ಇನ್ನೇನು ನೋಡಿ ರಾಮ ಕುತ್ಕೊಳ್ಳಿ. ಸಂಕ್ರಾಂತಿ ಹಬ್ಬ ನಿಮ್ಮನೇಲಿ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ? ನಮ್ಮನೇಲಿ ನಮ್ಮಮ್ಮ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿ ಆ್ಯಂಡ್ ಒಳ್ಳೊಳ್ಳೆ ಅದ್ಭುತವಾದಂಥ ಅಡುಗೆ ತಿಂಡಿ ಎಲ್ಲ ಚೆನ್ನಾಗಿ ರೆಡಿ ಮಾಡಿಕೊಡ್ತಾರೆ. ಸೊ ನಮಗೆ ಅದೇ ಮನೇಲಿ ಕೂತ್ಕೊಂಡು ಅವ್ರು ಏನು ಮಾಡಿದರೆ ಅದನ್ನು ತಿನ್ನೋದೇ ಒಂದು ದೊಡ್ಡ ಹಬ್ಬದ ಊಟ ತಿಂಡಿ ಸಿಗಲಿ ಅನ್ನೋದೇ ನಾವು ಕಾಯ್ತಿರ್ತೀವಿ. ಜೊತೆಗೆ ಒಂದು ಎಕ್ಸ್ಟ್ರಾ ಒಂದು ಕೆಲಸ ಸಿಕ್ಕಿರುತ್ತೆ, ಪ್ರತಿಯೊಬ್ಬರು ಮನೆ ಕರ್ಕೊಂಡು ಡ್ರಾಪ್ ಮಾಡೋದು. ಅದು ನಾವು ಸುಮ್ಮನೆ ಡೌ ಮಾಡ್ತೀವಿ ಫಸ್ಟೇ ಹುಡುಗರು, ಏನಂಗೆ ಆಗಲ್ಲಮ್ಮ ಬರೋಕ್ಕೆ. ಬಟ್ ಆ್ಯಕ್ಚುಲಾಗಿ ಹೋಗ್ಬಿಟ್ಟು ಯಾರ ಮನೇಲಿ ಯಾರಿದ್ದಾರೆ ಅಂತ ಆವಾಗಲೇ ಗೊತ್ತಾಗುತ್ತೆ ನಮಗೆ. ಯಾರು ಎಷ್ಟು ಚೆನ್ನಾಗಿ ರೆಡಿ ಆಗಿರ್ತಾರೆ, ಯಾರು ಎಷ್ಟು ಮುದ್ದಾಗಿ ಕಾಣ್ತಾರೆ, ರಂಗದೇವಣಿಯಲ್ಲಿ ಎಷ್ಟು ಹಿಂಗೆ ಕಾಣ್ತಾರೆ, ಅವೆಲ್ಲ ಆವಾಗಲೇ ಗೊತ್ತಾಗೋದು. ಸೊ ನಾನು ಪ್ರತಿಯೊಬ್ಬರು ಮನೆ ನಮ್ಮ ಅಮ್ಮ ಕರ್ಕೊಂಡು ಡ್ರಾಪ್ ಮಾಡ್ತಿದ್ದೆ, ಎಳ್ಳು ಬೆಲ್ಲ ಕೊಡೋ ರೀಸನ್ಗೆ. ಅಮ್ಮ ಕೊಡೋರು ಆಚೆ ಕಡೆಯಿಂದ ನೋಡ್ತಿದ್ದೆ. ಆಮೇಲೆ ಮನೆಗೆ ಬರೋರನ್ನ ನಾನೇ ವೆಲ್ಕಮ್ ಮಾಡ್ತಿದ್ದೆ, ಬಿಕಾಸ್ ನಮ್ಮ ಮನೆಗೆ ಬಂದವ್ರನ್ನ ವೆಲ್ಕಮ್ ಮಾಡಬೇಕಲ್ವಾ. ಸೊ ಆ ಥರ ಎಲ್ಲರೂ ವೆಲ್ಕಮ್ ಮಾಡಿ ಅವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡು ಕಳಿಸ್ಕೊಡ್ತಿದ್ದೆ. ಓಕೆ ಸೂಪರ್. ಎಸ್ ಫ್ರೆಂಡ್, ಒಂಥರ ಎಳ್ಳು ಬೀರೋದು ನಮ್ಮ ಹೆಣ್ಮಕ್ಳಿಗೆ ಸಂಕ್ರಾಂತಿ ಅಂದರೆ ಚೆನ್ನಾಗಿ ರೆಡಿಯಾಗಿ ಎಲ್ಲರಿಗೂ ಕೂಡ ಎಳ್ಳು ಕೊಟ್ಕೊಂಡ್ಬರೋದು ಒಂಥರ ಖುಷಿ. ನಿಮ್ಮಲ್ಲಿ ಹೇಗೆ ರೀತಿ ಯಾವ ರೀತಿ ಸೆಲೆಬ್ರೇಟ್ ಆಗ್ತದೆ? 14 ತಾರೀಕು ಅಂದರೆ ನಿನ್ನೆ ಭೋಗಿ ಹಬ್ಬ ಮುಗಿಸ್ಕೊಂಡ್ಬಂದಿನಿ. ಸೊ ಇವತ್ತು ಹೆಂಗಂದ್ರೆ ನಮ್ಮ ಮನೇಲಿ ಒಂದು ಸ್ವಲ್ಪ ಪ್ರತಿಯೊಬ್ಬರು ಡಿಫ್ರೆಂಟ್ ಕಸ್ಟಮ್ಸ್ ಇರುತ್ತಲ್ಲ. ಸೊ ಇವತ್ತು ನಾವು ಏನು ಮಾಡ್ತಿದ್ದೀವಿ ಅಂದರೆ ಮನೇಲಿ ಆನ್ಸೆಸ್ಟರ್ಸ್ ಅಂದರೆ ದೊಡ್ಡವರು ತೀರ್ಕೊಂಡಿರ್ತಾರಲ್ಲ ಅವ್ರಿಗೆ ಊಟ ಇಡ್ತೀವಿ ನಾವು ನಮ್ಮ ಮನೇಲಿ. ಸೊ ಆ ತರ ಸೆಲೆಬ್ರೇಟ್ ಮಾಡ್ತೀವಿ. ಓ, ನೀವು ಸಂಕ್ರಾಂತಿಗೆ ಮಾಡ್ತೀರಾ? ಸಂಕ್ರಾಂತಿಗೆ ಮಾಡ್ತೀವಿ. ನಾವು ದೀಪಾವಳಿ ಮಾಡ್ತೀವಿ. ನಾವು ಅಷ್ಟೇ ದೀಪಾವಳಿಗೆ. ಅಂಡ್ ಹೆಣ್ಮಕ್ಳಿಗಂತೂ ಈ ಫೆಸ್ಟಿವಲ್ಸ್ ಕೇಳಲೇಬಾರ್ದು. ಅದು ಇವಾಗಂತೂ ಎಲ್ಲ ಮನೆಗೆಲ್ಲ ಹೋಗ್ಬೇಕಲ್ಲ, ಫುಲ್ ಚಂದ ರೆಡಿಯಾಗಿ ಏನ್ ಸ್ನಾಕ್ಸ್ ಕೊಡ್ತಾರೆ ಅದೇ ಖುಷಿ ನಮಗೆ. ನೋಡಿ ಇವ್ರು ಏನ್ ಸ್ನಾಕ್ಸ್ ನಾವು ಅಡುಗೆ ಪ್ರಿಪೇರ್ ಮಾಡ್ತೀವಿ ಅದು ಖುಷಿ ಅಲ್ಲ, ಏನ್ ಕೊಡ್ತಾರೆ ಅದೇ ಖುಷಿ. ಡಯಟ್ ಮಾಡ್ತಾರಪ್ಪ ಇವ್ರು, ಡಯಟೇ ಮಾಡಲ್ಲ ಅಂದ್ರೆ ಶಾಕ್. ಸೂಪರ್. ಹೆವಿ ಫುಡ್ಡಿ, ಏನು ದಪ್ಪ ಆಗಲ್ಲ. ಸಿನಿಮಾಗೋಸ್ಕರ ಆಕ್ಚುಲಿ ನಾನು ದಪ್ಪ ಆಗಿದ್ದು, ಡೈರೆಕ್ಟರ್ ಹೇಳಿದ್ರು ಅಂತ ಸ್ವಲ್ಪ ಚೆನ್ನಾಗಿ ತಿಂದು ನಾನು ಡಯಟ್ ಮಾಡಿದ್ದು ದಪ್ಪ ಆಗೋದಕ್ಕೆ. ಓಯ್ ಸೂಪರ್. ಓಕೆ ಎಸ್, ನಿಮ್ಮನೇಲಿ ಹೇಗಿರುತ್ತೆ ವಿಶ್ವಾಸ್? ನಮ್ಮನೇಲಿ ಫಸ್ಟು ಎಣ್ಣೆ ಸ್ನಾನ. ನಮ್ಮಮ್ಮ ಸರ್ರಿಗೆ ತರ್ಲಿಕ್ಕೆ ಪಟ ಹೊಡೆದು ಎಣ್ಣೆ ಸ್ನಾನ ಮಾಡಿಸಿ, ಆಮೇಲೆ ನಾನು ಶಬರಿಮಲೆಗೆ ಹೋಗ್ತಿರ್ತಾರಲ್ಲ ಅವ್ರಿಗೆ ಫಸ್ಟ್ ಹೋಗಿ ತುಪ್ಪದ ಕಾಯಿ ಹಾಕ್ಸ್ಬಿಟ್ಟು ಬರ್ತೀನಿ. ಆಮೇಲೆ ನಮ್ಮ ಮನೇಲಿ ಹಬ್ಬ ಸ್ಟಾರ್ಟ್ ಆಗುತ್ತೆ. ಅಡುಗೆ ಎಲ್ಲ ಚೆನ್ನಾಗಿ ಮಾಡ್ತಾರೆ. ನಾನೆಲ್ಲ ನಮ್ಮ ಮನೇಲಿ ಅಡುಗೆನೇ ಮಾಡಲ್ಲ, ತಿನ್ನೋರೇ ಇರಲ್ಲ. ನಾನು ಒಬ್ಬನೇ ಚೆನ್ನಾಗಿ ತಿಂತೀನಿ, ಕುಕ್ಕರ್ ಗಟ್ಟಲೆ ಮಾಡಿದ್ರು ಸಕ್ಕದ ಎಂಜಾಯ್ ಮಾಡ್ತೀವಿ. ಮತ್ತು ನನ್ನ ಸಿಸ್ಟರ್ ಫ್ರೆಂಡ್ಸ್ ಬರ್ತಾರೆ, ಎಲ್ಲರಿಗೂ ರೇಗಿಸ್ಕೊಂಡು ಕಾಳು ಹಾಕ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಈವ್ನಿಂಗ್ ಫುಲ್ ಕ್ರೇಜಿಯಾಗಿ ಮೂವ್ ಮಾಡ್ತಾರೆ. ಓಕೆ ವಿಶ್ವಾಸ್, ಈಗ ಒಂದು ಮಾತು ಹೇಳ್ತಾರೆ, ಈ ದಪ್ಪ ಇರೋರು ಕಡಿಮೆ ತಿಂತಾರೆ ಆ್ಯಕ್ಚುಲಿ ಅಂತ ಹೇಳ್ತಾರೆ. ನಿಜ, ನಿಜ. ಅವ್ನು ಹೇಳ್ತಾನಷ್ಟೇ, ನಾನು ನೋಡ್ತೀನಲ್ಲ ಇವ್ನು ಜಾಸ್ತಿ ತಿನ್ನಲ್ಲ ಸುಮ್ಮನೆ ಹೇಳ್ತಾನಷ್ಟೇ. ಓಕೆ, ಅಂದರೆ ಡಯಟ್ ಗೀಟ್ ಏನಾದ್ರು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅಥವಾ ಹೇಗೆ ಅಂತ ಹೇಳಿ? ಇಲ್ಲ, ಒಂದು ಸ್ವಲ್ಪ ಆದರೂ ತುಂಬ ಇರಲಿಲ್ಲ. ಅದು ಅಸಿಡಿಟಿಯಿಂದ ಔಟ್ಸೈಡ್ ಫುಡ್ ತಿಂದು ಕಮ್ಮಿ ತಿಂದ್ರೂ ನಮ್ಗೇನಾಗುತ್ತೆ, ಗ್ಯಾಸ್ಟ್ರಿಕ್ಕು ಟೇಸ್ಟಿ ಅವೆಲ್ಲ ಸಾಸ್ ಗೀಸ್ ಎಲ್ಲ ಯೂಸ್ ಮಾಡೋದ್ರಿಂದ ಬಾಡಿ ಪಂಪ್ ಆಗಿಬಿಡೋದು ಆಟೋಮೆಟಿಕ್. ಸೊ ನನಗೆ ಒಂದು 20 kgs ಇಳಿಸೋಣ ಅಂತ ಈ ಶೂಟಿಂಗಲ್ಲಿ 20 kg ಜಾಸ್ತಿ ಆಗ್ಬಿಟ್ಟೆ ಜಸ್ಟ್ ಪಾಸಲ್ಲಿ.
ಮೈನಸ್ ಮಾಡೋದು ಪ್ಲಸ್ ಆಗುತ್ತೆ. ಮೈಸೂರಿಗೆ ಬಂದ್ಮೇಲೆ ಏನು ಮಾಡೋದು? ಮೈಸೂರಲ್ಲಿ ಬೆಳಗ್ಗೆ ಶೂಟಿಂಗ್ ಊಟ, ನೈಟು ಔಟ್ಸೈಡ್ ಫುಡ್ಡು. ನೈಟ್ ಔಟ್ಸೈಡ್ ಅಂದರೆ ನಾವು ಏನು ಬೇಕು ತಿಂತೀವಿ. ಓಕೆ. ಡೈಲಿ ಫ್ರೈಡ್ ರೈಸ್, ಗೋಬಿ ರೈಸ್, ಸಮಥಿಂಗ್ ಏನೇನೋ ನಾನ್ ಗೀನ್ ಎಲ್ಲ ತಿಂದಾಗ ಎಲ್ಲದರಲ್ಲೂ ಟೇಸ್ಟಿಂಗ್ ಇರುತ್ತೆ. ಔಟ್ಸೈಡ್ ಫುಡ್ಡು ಮಸ್ಟು ಕಂಟ್ರೋಲ್ ಮಾಡಬೇಕಿತ್ತು, ಬಟ್ ಏನೂ ಇರಲಿಲ್ಲ ಅಂತ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.